दिने रामाय रामभद्राय रामचंद्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्म जिज्ञासा। ओम ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದವ್ಯಾಸರು ಮೊದಲು ಹೇಳಿದರು ಪಾಂಡವರಿಗೆ, ನೀವು ರಾಜಸೂಯ ಯಾಗವನ್ನು ಹೇಗೂ ಮಾಡ್ತೀರಿ, ಅದರ ಆ ಯಾಗಕ್ಕೆ ಮುಳ್ಳಾಗಿ ಇದ್ದ ಜರಾಸಂಧನ ಸಂಹಾರ ಆಗಿದೆ. ಈಗ ರಾಜಸೂಯ ಯಾಗ ಅದರ ಜಾಗದಲ್ಲಿ ರಾಜಸೂಯ ಯಾಗ ಸಹಿತ ಪರಮಾಶ್ವಮೇಧ ಪರಮಾಶ್ವಮೇಧ ಯಾಗವನ್ನು ಮಾಡಿ ಅಂತ ಆದೇಶ ಕೊಡ್ತಾರೆ. ಪಾಂಡವರದನ್ನು ಸಂತೋಷದಲ್ಲಿ ಒಪ್ಪಿಕೊಂಡು ನಂತರ ಈಗಾಗಲೇ ದಿಗ್ವಿಜಯ ಆಗಬೇಕಲ್ವ. ಸೊ ದಿಗ್ವಿಜಯಕ್ಕೆ ಯಾರು ಎಲ್ಲಿಗೆ ಹೋಗೋದು ಅಂತ. ಸೊ ಅರ್ಜುನ ಹೇಳ್ತಾನೆ, ನಾನೇ ಎಲ್ಲ ಮುಗಿಸಿ ಬಂದುಬಿಡ್ತೇನೆ ಅಂತ. ಅದಕ್ಕೆ ವ್ಯಾಸರು ಹೇಳ್ತಾರೆ, ಇಲ್ಲ, ಕೆಲವರಲ್ಲಿ ಇದ್ದಾರೆ. ಯಾರು ಪೌಂಡ್ರಕ ಇದ್ದಾನೆ, ಕೀಚಕ ಇದ್ದಾನೆ, ಆಮೇಲಿಂದ ಭಾಳಷ್ಟು ಜನ ಇದ್ದಾರೆ. ಕರ್ಣ ಇದ್ದಾನೆ. ನಿನ್ನನ್ನು ನೋಡಿದರೆ ಏನು ದ್ವೇಷನೇ ಅವರಿಗೆ. ಆದ್ದರಿಂದ ನಿನ್ನ ಸುಲಭದಲ್ಲಿ ಕಪ್ಪ ಕೊಡೋದಿಲ್ಲ. ಯುದ್ಧ ಮಾಡ್ಕೊಂಡು ಕೂತ್ರೆ ಬಹಳ ತಡ ಆಗ್ತದೆ. ಅದಕ್ಕೋಸ್ಕರ ಆ ಎಲ್ಲ ದಿಕ್ಕುಗಳಿಗೆ ಯಾರೆಲ್ಲ ಆ ಕಪ್ಪ ನಿಂಗೆ ಕೊಡೋದಿಲ್ವೋ, ರುದ್ರವರದಿಂದ ಕೊಬ್ಬಿದವರೆಲ್ಲ, ಅವರ ಹತ್ರ ಭೀಮಸೇನ ಹೋಗಲಿ. ನನ್ನ ಇದು ಇದೆ, ಯಾವುದು ಅನುಗ್ರಹವೂ ಇದೆ. ಅನುಗ್ರಹದ ಕಾರಣದಿಂದ ಎಲ್ಲರೂ ಭೀಮಸೇನನಿಗೆ ಕಪ್ಪ ಕೊಟ್ಟು ಬಿಡ್ತಾರೆ. ಸೊ ಕಪ್ಪ ಇಟ್ಕೊಂಡು ಬರ್ತಾನೆ. ಆದ್ದರಿಂದ ಅವನು ಪೂರ್ವ ದಿಕ್ಕಿಗೆ ಹೋದರೆ ನೀನು ಉತ್ತರ ದಿಕ್ಕಿಗೆ ಹೋಗುವಂತ, ಹಾಗೆ ಪಶ್ಚಿಮ ದಿಕ್ಕಿಗೆ ಮತ್ತು ದಕ್ಷಿಣ ದಿಕ್ಕಿಗೆ ನಕುಲ ಸಹದೇವರು ಹೋಗಲಿ ಅಂತ ಆಜ್ಞೆ ಕೊಡ್ತಾರೆ. ಸೊ ಅಲ್ಲಿಂದ ಮುಂದೆ ಏನಾಯ್ತು ನೋಡುವ ಎಲ್ಲರೇ. ಯಶಶ್ಚ ಧರ್ಮಶ್ಚ ತಯೋರಪಿ ಸ್ಯಾತ್ ಇತಿ ಸ್ಮ ಕೃಷ್ಣೇನ ಸುತೇನ ಕಾಲ್ಯಾಃ ಉಕ್ತಿ ಯಯುಸ್ತೆ ತಮಭಿಪ್ರಣಮ್ಯ ದಿಶೋ ಯಥೋಕ್ತಾ ಪರಮೋರ್ ಸದ್ಗುಣಂ. 194ನೇ ಶ್ಲೋಕ. ವೇದವ್ಯಾಸರು ಹೇಳ್ತಾರೆ, ನಕುಲ ಸಹದೇವರು ಪಶ್ಚಿಮ ದ್ವಾರ ದಿಕ್ಕನ್ನು ದಕ್ಷಿಣ ದಿಕ್ಕ ಹೋಗಲಿ ಅಂತ ಹೇಳಿಬಿಟ್ಟು ಅವರಿಗೂ ಕೂಡ ಯಶಸ್ಸು ಆಗೋ ಧರ್ಮವೂ ಕೂಡ ಆಗುವುದು. ಈ ರೀತಿ ಸತ್ಯದೇವಿಯ ಮಗನಾದ ವೇದವ್ಯಾಸರು ಹೇಳುತ್ತಿರಲು ಆ ಭೀಮಾದಿಗಳು ಸರ್ವೋತ್ತಮನಾದ ಉತ್ಕೃಷ್ಟಗಳಾದ ನಿರ್ದಿಷ್ಟಗಳಾದ ಗುಣಗಳುಳ್ಳ ವೇದವ್ಯಾಸರು ನಮಸ್ಕರಿಸುತ್ತಾ ಅವರು ಹೇಳಲ್ಪಟ್ಟ ಪ್ರಕಾರದಿಂದ ಆ ದಿಕ್ಕುಗಳ ಕಡೆಗೆ ಹೋಗುತ್ತಾರೆ. ಯಶಶ್ಚ ಧರ್ಮಶ್ಚ ತಯೋರಪಿ ಸ್ಯಾತ್ ಇತಿ ಸ್ಮ ಕೃಷ್ಣೇನ ಸುತೇನ ಕಾಳ್ಯಾಃ ಉಕ್ತೇ ಯಯುಸ್ತೆ ತಮಭಿಪ್ರಣಮ್ಯ ದಿಶೋ ಯಥೋಕ್ತಾಃ ಪರಮೋರು ಸದ್ಗುಣಾಃ. ಈಗ ಅಲ್ಲಿ ಪಶ್ಚಿಮ ದಿಕ್ಕಿಗೆ ಮತ್ತು ದಕ್ಷಿಣ ದಿಕ್ಕಿಗೆ ನಕುಲ ಸಹದೇವರು ಹೋಗಲಿ ಅಂತ ಅವರ ಹೆಸರೇ ಇರಲಿಲ್ಲ. ಭೀಮ ಮತ್ತು ಅರ್ಜುನ ಅಂತ ಇತ್ತು. ಅರ್ಜುನ ಅಂತಲೇ ಇದ್ದದ್ದು. ಮತ್ತು ವೇದವ್ಯಾಸರು ಹೇಳಿದರು, ಇಲ್ಲ, ಭೀಮ ಹೋಗಲೇಬೇಕು ಅಂತ. ಸೊ ಹಾಗಾದರೆ ವೇದವ್ಯಾಸರು ಯೋಚನೆ ಮಾಡಿದರು, ಅವರಿಗೂ ನಕುಲ ಸಹದೇವರಿಗೂ ಕೂಡ ಯಶಶ್ಚ ಧರ್ಮಶ್ಚ. ಯಶ ಅಂದರೆ ಕೀರ್ತಿ, ಧರ್ಮ ಅಂತ ಹೇಳಿದರೆ ಇದೀಗ ರಾಜಸೂಯ ಯಾಗ ಮಾಡುವಂಥದ್ದು. ಯಾಗ, ಆಮೇಲೆ ತಪ, ಆಮೇಲೆ ದಾನ, ದಕ್ಷಿಣೆಗಳು, ಅನ್ನದಾನ, ಇದೆಲ್ಲ ಧರ್ಮ. ಸೊ ಈ ಧರ್ಮದಲ್ಲಿ ಮತ್ತು ಕೀರ್ತಿಯಲ್ಲಿ ಮೊದಲು ಮಾಡೋದು ಧರ್ಮ, ಅದಕ್ಕೆ ಬರುವುದು ಕೀರ್ತಿ. ಸೊ ಯಶಶ್ಚ ಧರ್ಮಶ್ಚ ತಯೋರಪಿ ಸ್ಯಾತ್.
ತಯೋಹೋ ಅವರಿಗೂ, ಅವರಂತೇಳಿದ್ರೆ ಇಬ್ಬರು, ಯಾರೆಲ್ಲ, ನಕುಲ ಸಹದೇವರು. ತಯೋರಪಿ ಸ್ಯಾತ್, ಅವರಿಗೂ ಸಿಗಲಿಯಪ್ಪ ಸ್ವಲ್ಪ ಯಾವುದು ಯಾವುದು ಧರ್ಮ, ಇದು ಕೀರ್ತಿ, ಇದರ ಪಾಲು ಅವರಿಗೂ ಸಿಗಲಿ ಅಂತ. ಸೊ ವೇದವ್ಯಾಸರು ಸರಿಯಾಗಿ ಹೇಳಿದ್ದಾರೆ. ಇತಿಸ್ಮ ಕೃಷ್ಣೇನ ಸುತೇನ ಕಾಳ್ಯ, ಇತಿಸ್ಮ ಈ ರೀತಿ, ಇತಿಸ್ಮ ಈ ರೀತಿ ಹೇಳಲ್ಪಟ್ಟಾಗ, ಕೃಷ್ಣೇನ, ಕೃಷ್ಣ ಅಂತೇಳಿದರೆ ಇಲ್ಲಿ ವಾಸಿಷ್ಠ ಕೃಷ್ಣ, ಬಾದರಾಯಣರು, ವೇದವ್ಯಾಸ, ಕೃಷ್ಣೇನ ಕಾಳ್ಯಸುತೇನ, ಇವರು ವೇದವ್ಯಾಸರು. ಈಗ ಶ್ರೀಕೃಷ್ಣನಿಗೆ ಹೇಳುದಿದ್ರೆ ದೇವಕಿ ಸುತ ಅಂತಾರೆ. ಹಾಗೆಯೇ ಇಲ್ಲಿ ವೇದವ್ಯಾಸರಿಗೆ ಹೇಳ್ತಾರೆ ಕಾಳ್ಯಸುತೇನ, ಕಾಳಿಯ ಮಗ ಅಂತ. ಕಾಳಿ ಅಂದರೆ ಯಾರು? ಸತ್ಯವತಿಗೆ ಇನ್ನೊಂದು ಹೆಸರು ಕಾಳಿ ಅಂತ. ಸೊ ಕಾಳ್ಯಸುತೇನ, ಈ ಸತ್ಯವತಿ, ದ್ರೌಪದಿ ಇವರೆಲ್ಲ ನೋಡಲಿಕ್ಕೆ ಕಪ್ಪು, ಆದರೆ ಇವರಷ್ಟು ಚಂದ ಯಾರೂ ಇಲ್ಲ. ಸೊ ಆ ರೀತಿಯಲ್ಲಿ ಕಾಳ್ಯಸುತೇನ, ಹೇಳೋದು ಮಾತ್ರ ಕಾಳಿ ಅಂತ, ಕಾಳ್ಯಸುತೇನ. ಸೊ ಸತ್ಯವತಿಯ ಮಗನಾಗಿ ಪರಾಶರ ಮತ್ತು ಸತ್ಯವತಿಯವರ ಮಗನಾಗಿ ಅವತಾರ ಮಾಡಿದ ವಾಸಿಷ್ಠ ಕೃಷ್ಣರು, ವೇದವ್ಯಾಸರು ಈ ರೀತಿ ಹೇಳಲು ಇತಿಸ್ಮ ಉಕ್ತೆ, ಇತಿಸ್ಮ ಉಕ್ತೆ ಈ ರೀತಿ ಹೇಳಲು ಉಕ್ತೆ ಯಯುಹುತೆ ಆಯಿತು ಅಂತ ಏನು ಮಾಡಿದರು, ನಕುಲ ಸಹದೇವರು ಕೂಡ ಹೊರಟರು. ಯಯುಹು, ಯಯೌ ಅಂದರೆ ಹೋದ. ಸೊ ಯಯತುಹು ಅಂದರೆ ಇಬ್ಬರು ಹೋದರು. ಯಯು ಅಂತೇಳಿದ್ರೆ ಅವರೆಲ್ಲ ಹೊರಟು ಹೋದರು, 4 ಜನ ಇದ್ದಾರಲ್ಲ. ಯಯುಹುತೆ ತಮ್ ಅಭಿಪ್ರಣಮ್ಯ, ಪ್ರಣಮ್ಯ, ಪ್ರಣಾಮ, ಪ್ರಣಾಮ ಅಂದರೆ ನಮಸ್ಕಾರ. ಸೊ ಪ್ರಣಮ್ಯ ಅಂದರೆ ನಮಸ್ಕಾರ ಮಾಡಿ, ಯಾರಿಗೆ? ವೇದವ್ಯಾಸರಿಗೆ. ತಮ್ ಅಭಿಪ್ರಣಮ್ಯ ದಿಶೋ ಯಥೋಕ್ತಾಹ, ದಿಶೋ ಅಂದರೆ ದಿಕ್ಕುಗಳಿಗೆ, ಯಥೋಕ್ತಾಹ ಅಂದರೆ ಯಾವ ರೀತಿ ವೇದವ್ಯಾಸರು ಆದೇಶ ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ. ಸೊ ಪೂರ್ವ ದಿಕ್ಕಿಗೆ ಭೀಮ, ಉತ್ತರ ದಿಕ್ಕಿಗೆ ಅರ್ಜುನ. ಸೊ ಇದೇ ರೀತಿ ಅವರು ಹೇಳಿದ ಹಾಗೆ ಹೊರಟರು. ದಿಶೋ ಯಥೋಕ್ತಾಹ, ಯಥಾ ಉಕ್ತಾಹ, ಹೇಗೆ ಆದೇಶ ಕೊಡಲ್ಪಟ್ಟಿದೆಯೋ ವೇದವ್ಯಾಸರಿಂದ ಹಾಗೆ. ಪರಮೋರು ಸದ್ಗುಣಾಹ, ಸೊ ಯಾರಿಂದ ಹೇಳಲ್ಪಟ್ಟಿದ್ದು? ವೇದವ್ಯಾಸ ದೇವರು. ವೇದವ್ಯಾಸ ದೇವರಂದರೆ ಯಾರು? ಪರಮೋರು ಸದ್ಗುಣಾಹ, ಎಲ್ಲ ಗುಣಗಳು ಭಗವಂತನಲ್ಲಿ ಇರುವುದು, ಪ್ರತಿಯೊಂದು ಗುಣ ಕೂಡ ಪೂರ್ಣವಾಗಿರುವುದು ಅಂತ ಪರಮ ಉರುಗುಣಾಹ, ಎಲ್ಲ ಶ್ರೇಷ್ಠವಾದ ಗುಣಗಳು, ಪೂರ್ಣ ಜ್ಞಾನ, ಪೂರ್ಣ ಆನಂದ, ಪೂರ್ಣ ಶಕ್ತಿ, ಇವೇ ಮೊದಲಾದ ಪರಮ ಉರುಗುಣಾಹ ಇರುವಂತಹ ವೇದವ್ಯಾಸರು ಈ ರೀತಿ ಹೇಳಿದಾಗ 4 ಜನ ಹೊರಟು ಹೋದರು. ಸೊ 194ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಹೀಗೆ ಹೇಳ್ತಾರೆ, ಅವರಿಗೂ, ಯಾರಿಗೆ? ನಕುಲ ಸಹದೇವರಿಗೂ ಕೀರ್ತಿ ಮತ್ತು ಪುಣ್ಯಗಳು, ಧರ್ಮ ಅಂದರೆ ಪುಣ್ಯ ಅಂತ ತಗೊಂಡ್ರು, ಪುಣ್ಯಗಳು ಲಭಿಸಲಿ ಹೀಗೆ ವೇದವ್ಯಾಸರಿಂದ ಆದೇಶಿಸಲ್ಪಡಲು ಕಾಳ್ಯಾಸುತೇನ ಕೃಷ್ಣೇನ ಉಕ್ತೆ ಅಂದರೆ ಅವರು ಹೇಳುವುದೇ ಆದೇಶ ಅದು. ಸೊ ಹೀಗೆ ಆದೇಶಲ್ಪಡಲು ಅವರೆಲ್ಲ ಮಹಾಗುಣವಂತರಾದ ಆ ವೇದವ್ಯಾಸರಿಗೆ ಭಕ್ತಿಯಿಂದ ನಮಸ್ಕರಿಸಿ ಪರಮ ಉರು ಸದ್ಗುಣಂ ತಮ್ ಅಭಿಪ್ರಣಮ್ಯ, ಪ್ರಣಮ್ಯ ಅಂತೇಳಿದರೆ ಸಾಕು, ನಮಸ್ಕಾರ ಮಾಡಿ. ಸೊ ಅಭಿಪ್ರಣಮ್ಯ ಅಂದರೆ ಬಹಳ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೊರಟರು. ಎಲ್ಲಿಗೆ ಹೊರಟರು? ದಿಶೋ ಯಥೋಕ್ತಃ, ಯಾವ ಭಗವಂತ ಪರಮೋರು ಸದ್ಗುಣಮಾದ ಎಲ್ಲ ಗುಣಗಳು ಪೂರ್ಣ ಇರುವಂತಹ ಯಾವ ಭಗವಂತನಿಂದ ಆದೇಶಿಸಲ್ಪಟ್ಟಿದೆಯೋ ಅದಕ್ಕೆ ಸರಿಯಾಗಿ 4 ಜನ ಹೊರಟರು ಅನ್ನುವಂಥ. ಅವರು ತಿಳಿಸಿದ ದಿಕ್ಕುಗಳಿಗೆ ದಿಶೋ ಯಥೋಕ್ತಾಹ, ಹೀಗೆ ಹಾಗೆಯೇ ಈಗ ಹೊರಟರು. ಇನ್ನು ಮುಂದಕ್ಕೆ ಏನಾಗ್ತದೆ ಅನ್ನುವಂಥದ್ದು ನೋಡುವ. ವೈದ್ಯರೇ, ವಿರಾಟ ಮಾಸ ಸಾಧಃ ಜಿತೇಂದ್ರ ಕೀಚಕೇರಣೆ ಸಮಾದದೆ ಕರಂ ತತಃ. 195ನೇ ಶ್ಲೋಕ.
ಆ ಭೀಮಸೇನನು ರಾಜನನ್ನು ಗೆಲ್ಲುತ್ತಾ ವಿರಾಟ ರಾಜನ ಕಡೆಗೆ ಬರುತ್ತಾನೆ. ಆ ವಿರಾಟ ರಾಜನ ಪಟ್ಟಣದಲ್ಲಿ ಕೀಚಕನು ಯುದ್ಧದಲ್ಲಿ ಗೆಲ್ಲಲ್ಪಡುತ್ತಿರಲು ಆ ವಿರಾಟ ರಾಜನ ದಿಸೆಯಿಂದ ಕಪ್ಪವನ್ನು ತೆಗೆದುಕೊಳ್ಳುತ್ತಾನೆ. ವೃಕೋದರು ಅಜಯನ್ ಅಥವಾ ಅಜಯತ್ ನೃಪಾನ್ ವಿರಾಟಂ. ವೃಕೋದರೋ ಅಜಯತ್ ನೃಪಾನ್ ವಿರಾಟಂ ಆಸಸಾದಃ ಜಿತೇತ್ರ ಕೀಚಕೆ ರಣೆ ಸಮಾದದೆ ಕರಂ ತತಃ. ವೃಕೋದರೋ ಭೀಮಸೇನ ಅಜಯತ್ ಗೆದ್ದುಕೊಂಡು ಬಂದ ಎಲ್ಲ ರಾಜರುಗಳನ್ನು. ನೃಪಾನ್, ನೃಪ ಅಂದರೆ ರಾಜ, ನೃಪಾನ್ ಅಂದರೆ ರಾಜರುಗಳನ್ನೆಲ್ಲ ಗೆದ್ದುಕೊಂಡು ಬಂದ. ವಿರಾಟಂ ಆಸಸಾದ, ಎಲ್ಲಿಗೆ ಬಂದ? ವಿರಾಟ ನಗರಿಗೆ ಬಂದ ಭೀಮಸೇನ. ಅಲ್ಲಿ ಯಾರಿದ್ದಾನೆ ಅಂತ ಹೇಳಿದರೆ ವಿರಾಟ್ ರಾಜ ಇದ್ದಾನೆ, ಅವನು ಹೆಸರಿಗೆ ತಕ್ಕ ಅಷ್ಟೇ. ಹಾಗಾದರೆ ಎಲ್ಲ ಕೆಲಸ ಮಾಡೋದು, ಎಲ್ಲ ಅಧಿಕಾರ ಇರೋದು ಯಾರ ಹತ್ರ ಅಂದರೆ ಕೀಚಕನ ಹತ್ರ. ಸೊ ಈ ದುಷ್ಟ ಕೀಚಕ ಇವ ಕಪ್ಪ ಕೊಡ್ತಾನ? ಇಲ್ಲ, ಇವ ಒಳ್ಳೆ ಮಾತನಾಡಿ ಕಪ್ಪ ಕೊಡುವ ಅಲ್ಲ ಇವ. ಜಿತೆ ಹತ್ರ ಅವನನ್ನು ಸೋಲಿಸಬೇಕಾಯ್ತು. ಯಾರನ್ನ? ಕೀಚಕನನ್ನು ಸೋಲಿಸಿದ ಭೀಮಸೇನ. ಜಿತೆ ಹತ್ರ ಕೀಚಕೆ ರಣೆ, ಯುದ್ಧ ಆಯಿತು. ಯುದ್ಧ ಆದರೆ ಭೀಮಸೇನನ ಹತ್ರ ಯುದ್ಧ ಹೆಚ್ಚಿಗೆ ಹೊತ್ತಲ್ಲೇ ನಡೆಯುವುದಿಲ್ಲ, ಬೇಗ ಬೇಗ ಮುಗಿಸಿಬಿಡ್ತಾನೆ ನಾವು. ಸೊ ಜಿತೆ ಹತ್ರ ಕೀಚಕೆ ರಣೆ, ರಣೆ ಅಂದರೆ ಯುದ್ಧದಲ್ಲಿ. ಕೀಚಕೆ ಹತ್ರ, ಕೀಚಕೆ ಜಿತೆ, ಕೀಚಕನನ್ನು ಗೆದ್ದು. ಸಮಾದದೆ ಕರಂ ತತಃ, ಕೀಚಕ ಗೆದ್ದ, ಕೀಚಕನನ್ನು ಸೋಲಿಸಿ ಆಯಿತು ಅಂತ ಹೇಳಿದ ಕೂಡಲೇ ಇನ್ನೇನು ವಿರಾಟ್ ರಾಜ ತಂದು ಕಪ್ಪ ಕೊಟ್ಟಾಯಿತು, ನಡಗಿಕೊಂಡಿದ್ದಾನೆ ನಾವು. ಯಾಕಂತ ಹೇಳಿದರೆ ಕೀಚಕನ ಒಂದು ಮಾತ್ರ ಪ್ರಾಬ್ಲಮ್ ಇತ್ತು, ಕೀಚಕನನ್ನು ಗೆದ್ದಾಗಿದೆ ಭೀಮಸೇನ. ಕಪ್ಪ ತಂದು ಕೊಟ್ಟುಬಿಟ್ಟ. ಸಮಾದದೆ ಸಮ್ಯಕ್ ಆದದೆ ತೆಗೆದುಕೊಂಡ, ಕರಂ ಕಪ್ಪವನ್ನು, ತತಃ ಅಲ್ಲಿಂದ. ಸೊ ವೃಕೋದರೋ ಅಜಯತ್, ಭೀಮಸೇನ ನೃಪಾನ್ ಎಲ್ಲ ರಾಜರುಗಳನ್ನು ಗೆಲ್ತಾ ಬಂದ. ವಿರಾಟಂ ಆಸಸಾದ, ವಿರಾಟ್ ನಗರಿಗೆ ಬಂದ. ಆಸಸಾದ ಅನ್ನುವಂಥದ್ದು ಬಂದ ಅಂತ ಅರ್ಥ. ಆಸಸಾದ ಆಯಿತಾ, ತಲುಪಿದ, ಬಂದ ತಲುಪಿದ, ಆಸಸಾದ. ಆಮೇಲೆ ಜಿತೆ ಹತ್ತರ ಕೀಚಕೆ, ಇಲ್ಲಿ ಕೀಚಕ ಒಳ್ಳೆ ಮಾತಿನಲ್ಲಿ ಕಪ್ಪ ಕೊಡಲಿಲ್ಲ. ರಣೇ ಜಿತೆ ಕೀಚಕೆ. ಸೊ ಕೀಚಕನನ್ನು ಯುದ್ಧದಲ್ಲಿ ಸೋಲಿಸಿ ಭೀಮಸೇನ ಸಮಾದದೆ ಕರಂ ಅಂದರೆ ಕಪ್ಪವನ್ನು ತೆಗೆದುಕೊಂಡ, ಸಮಾದದೆ. ಸೊ ಹೀಗೆ ಭೀಮಸೇನನು ರಾಜರುಗಳನ್ನು ಪರಾಭವಗೊಳಿಸಿದ. ಬಳಿಕ ವಿರಾಟ್ ರಾಜನ ಬಳಿಗೆ ತೆರಳಿದ. ಅಲ್ಲಿ ಕೀಚಕ ಯುದ್ಧದಲ್ಲಿ ಸೋತಾಗ ಭೀಮ ಅವನಿಂದ ಕಪ್ಪವನ್ನು ತೆಗೆದುಕೊಂಡ. ಸೊ ವಿರಾಟ ಕೀಚಕನಿಂದ ರಕ್ಷಿತನಾದ್ದರಿಂದ, ಅಂದರೆ ಯಾರಿಗೆ? ವಿರಾಟನಿಗೆ ಯಾರಾದರೂ ಯುದ್ಧಕ್ಕೆ ಬಂದರೆ ರಕ್ಷಣೆ ಕೊಡೋದು ಕೀಚಕನೇ, ಯಾಕಂದರೆ ವಿರಾಟ್ ರಾಜನಿಂದ ಅಷ್ಟು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಕೀಚಕ ಹೇಳಿದ ಹಾಗೆ ಕೇಳ್ತಿದ್ದವ. ಸೊ ವಿರಾಟ ಕೀಚಕನಿಂದ ರಕ್ಷಿತನಾದ್ದರಿಂದ ಆ ಕಾಲದಲ್ಲಿ ಅವನು ಪ್ರಬಲ ರಾಜರುಗಳ ಸಾಲಿಗೆ ಸೇರಿದ್ದ. ನಮಗೆ ಗೊತ್ತಿದ್ದದ್ದೇ, ಭೀಮಸೇನ ಕೀಚಕ, ಆಮೇಲಿಂದ ಶಲ್ಯ, ಬಲರಾಮ. ಸೊ ಭೀಮಸೇನ ಆದಮೇಲೆ ಬಲರಾಮ ಆದಮೇಲೆ ಕೀಚಕ ಆದಮೇಲೆ ಶಲ್ಯ. ಸೊ ಇವರೆಲ್ಲ ಮಹಾಬಲಿಷ್ಠರು. ಸೊ ಹೀಗೆ ಭೀಮಸೇನ ಕೀಚಕನನ್ನು ಸೋಲಿಸಿ ಅವರಿಂದ ಕಪ್ಪ ಪಡೆದು ತೆರಳಿದ. ಸೊ ಈಗ ಕೀಚಕನನ್ನು ಕೊಲ್ಲುವುದು ಆಮೇಲೆ. ಅದು ಈಗ ಇನ್ನೂ ಇಂದ್ರಪ್ರಸ್ಥದ ರಾಜನಾಗಿದ್ದಾನೆ ಧರ್ಮರಾಜ. ಈಗ ರಾಜಸೂಯ ಯಾಗ ಮಾಡ್ತಾನೆ. ರಾಜಸೂಯ ಯಾಗ ಮಾಡಿದ ಮೇಲೆ ಆ ರಾಜಸೂಯ ಯಾಗದಲ್ಲಿ ಬಂದ ಬಂಗಾರ ರತ್ನಗಳು ರಾಶಿ ಅದನ್ನು ನೋಡಿ ದುರ್ಯೋಧನನಿಗೆ ಹೊಟ್ಟೆ ಕಿಚ್ಚಿಂದ ಸಾಯ್ಲಿಕ್ಕೆ ಶುರುವಾದವ. ಆಗವ ಹೇಳುದು, ನಾನು ಸತ್ತೇ ಹೋಗ್ತೇನೆ ಅಂತ. ಆಗ ಶಕುನಿ ಹೇಳುದು ಏನಂತ ಹೇಳಿದ್ರೆ, ನೀನು ಸಾಯುವುದು ಬೇಡ, ಪಗಡೆ ಆಟಕ್ಕೆ ಪಗಡೆ ಆಟಕ್ಕೆ ಕರೆದ್ರೆ ಧರ್ಮರಾಜ ಎಲ್ಲಿದ್ದರೂ ಓಡಿ ಬರ್ತಾನೆ, ಸೋಲಿಸಿ ಬಿಡುವ. ಆಮೇಲಿಂದ ಕಳಿಸುವ, ಅವರನ್ನು ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸುವ, ಅವರನ್ನು ಎಲ್ಲಿ ಯಾವ ಅಧಿಕಾರವೂ ಇಲ್ಲದಾಗೆ ಮಾಡುವ ಅಂತ. ಸೊ ಅದು ಒಂದನೇ ಪಗಡೆ ಆಟ. ಸೊ ಆ ಪಗಡೆ ಆಟದಲ್ಲಿ ಏನಾಯಿತು, ದ್ರೌಪದಿಗೆ ಮತ್ತೆ ವಾಪಸ್ ಕೊಟ್ಟ. ಯಾರು? ಧೃತರಾಷ್ಟ್ರ. ಅವ್ರು ಕಳ್ಕೊಂಡಿದ್ದನ್ನೆಲ್ಲ. ಯಾಕಂತ ಹೇಳಿದ್ರೆ
ಎಲ್ಲರೂ ಧೃತರಾಷ್ಟ್ರನಿಗೆ ಒತ್ತಾಯ ಇದು ಮಾಡಿದರು. ಏನು ಮಾಡಿದರು? ನೋಡಪ್ಪ, ನೀನು ಮಾಡಿದ್ದು ಮಹಾ ತಪ್ಪು. ಒಂದು ಹೆಣ್ಣನ್ನು ನೀನು ರಾಜಸಭೆಗೆ ಎಳ್ಕೊಂಡು ಬಂದು ಆ ರೀತಿ ಅವಮಾನ ಮಾಡಿದ್ದು, ಇದು ನಿನಗೆ ಅಂತ ಹೇಳಿದರೆ ಅಂಧ ತಮಸ್ಸಿಗೆ ಹೋಗಲಿಕ್ಕೆ ನಿನಗೆ ಸಿದ್ಧತೆ, ನೀನು ಈ ರೀತಿ ಮಾಡಲೇಬಾರ್ದು ಅಂತ ಹೇಳಿದಾಗ ದ್ರೌಪದಿಗೆ ಏನು ಮಾಡಿದ? ಸಮಾಧಾನ ಮಾಡಲಿಕ್ಕೋಸ್ಕರ ಏನು ಬೇಕು ಅಂತ ಕಳ್ಕೊಂಡಿದ್ದೆಲ್ಲ ವಾಪಸ್ ಕೊಡು ಅಂತ ಹೇಳಿದರೆ ದ್ರೌಪದಿ ಕೂಡ ಏನು ವರ ಕೇಳುವುದಿಲ್ಲ, ಭೀಮಸೇನಾಗಿ ಅವಳು. ಸೊ ಭೀಮಸೇನ ಅಂತ ಹೇಳಿದರೆ ವಾಯುದೇವರು, ದ್ರೌಪದಿ ಅಂದರೆ ಭಾರತೀ ದೇವಿ. ಇವರು ತಮಗೋಸ್ಕರ ಏನನ್ನು ಕೇಳುವುದಿಲ್ಲ. ಸೊ ಅದಕ್ಕೋಸ್ಕರ ಅವಳು ಏನು ತನಗೋಸ್ಕರ ಕೇಳಲಿಲ್ಲ, ತನ್ನ ಗಂಡಂದ್ರೆ ಏನು ಕಳ್ಕೊಂಡಿದ್ದಾರಾ, ಯಾಕಂದರೆ ಅದು ಮೋಸದಲ್ಲಿ ತಾನೇ, ಮೋಸದಲ್ಲಿ ಕಳ್ಕೊಂಡದ್ದನ್ನು ವಾಪಸ್ ಕೊಡಿ, ಮುಗಿ ಅಷ್ಟೇ, ಇನ್ನೇನಿಲ್ಲ. ಇನ್ನೇನಾದರೂ ಕೇಳ್ಕೊ ಅಂತ ಹೇಳಿದರೆ ಏನು ಬೇಡ ಅಂತ ಹೇಳೋಳು. ಇದು ಒಂದನೇ ಪಗಡೆ ಆಟ. ನಂತರ ಎರಡನೇ ಪಗಡೆ ಆಟದಲ್ಲಿ ಅವರನ್ನು ಮತ್ತೆ ಮೋಸದಲ್ಲಿ ಸೋಲಿಸಿ ಅವರನ್ನು ಕಳಿಸುವಂಥದ್ದು ವನವಾಸ, ಅಜ್ಞಾತವಾಸ. ಆ ಅಜ್ಞಾತವಾಸದಲ್ಲಿ ಅವರಿದ್ದದ್ದು ವಿರಾಟ ನಗರಿಯಲ್ಲಿ. ಅಲ್ಲಿ ಧರ್ಮರಾಜ ಏನಾಗಿದ್ದ? ಒಂದು ಸ್ವಾಮಿಗಳಾಗಿದ್ದವ. ಭೀಮಸೇನ ಅಡಿಗೆವಾಗಿದ್ದ. ಹೀಗೆ ಆಯಿತಾ. ಈ ಕೀಚಕ ಇವಳು ದಾಸಿ ತಾನೇ, ಯಾರು? ದ್ರೌಪದಿ ದಾಸಿ ಅಂತ ಹೇಳಿದರೆ ಅವಳು ಯಾರು? ವಿರಾಟ ರಾಜನ ರಾಣಿಗೆ ಎಲ್ಲ ಅನುಕೂಲ ಮಾಡಿಕೊಡುವಂಥ ದಾಸಿ ಇವಳು. ಅವಳ ಹೆಸರೆಂತ ಸೈರೇಂದ್ರಿ ಅಂತ ಕಾಣ್ತದೆ, ಆಯಿತಾ. ಹೀಗೆ ಆ ಸಮಯದಲ್ಲಿ ಅವನು ತೊಂದರೆ ಕೊಡೋದು. ಹೇಗಿದ್ರು ದಾಸಿ ತಾನೆ ಅಂತ ಕೀಚಕ, ಅರೆ ದಾಸಿ ನನ್ನ ಜೊತೆಗೆ ಬಾ ಅಂತ ಕರೀತಾನ. ಅವಳು ಸಿಟ್ಟು ಬಂದು, ನಿನ್ನ ಜೊತೆ ಬರಬೇಕಾ? ಮೆಲ್ಲ ಭೀಮನಿಗೆ ಹೇಳ್ತಾಳೆ, ನೋಡು ಅವನ ಜೊತೆಗೆ ನಾನು ಹೋಗ್ಬೇಕಂತೆ ಅಂತ. ಹೌದಾ? ಹಾಂ ಸರಿ, ನಾನು ರೆಡಿ ಇರ್ತೇನೆ, ಹೋಗು ನೀನು. ಸೊ ಕೊಂದು ಬಿಡ್ತಾರೆ ಭೀಮಸೇನ ಕೀಚಕನನ್ನು. ಅದು ಅಲ್ಲಿ ಕೊಲ್ಲುದು. ಇಲ್ಲಿ ಖಾಲಿ ಇಷ್ಟೇ, ಏನಂತ ಹೇಳಿದರೆ ಸೋಲಿಸುವುದು. ಕೀಚಕನನ್ನು ಸೋಲಿಸಿ ಏನು ಕಪ್ಪವನ್ನು ತೆಗೆದುಕೊಂಡ, ಕಪ್ಪ ಪಡೆದು ತೆರಳಿದ, ಹೀಗೆ ಇಷ್ಟೇ. ಸೊ ಹೀಗೆ ವಿರಾಟ ಭೀಮನಿಂದ ಪರಾಜಿತನಾದ್ದರಿಂದ, ಯಾಕೆ ಕೀಚಕನನ್ನು ಸೋಲಿಸಿದರೆ ವಿರಾಟನನ್ನು ಸೋಲಿಸಿದಾಗೆ, ಪರಾಜಿತನಾದ್ದರಿಂದ ಅವನು ಪಾಂಡವರ ಅಧೀನ ಎಂದಾಯಿತು. ಆದ್ದರಿಂದ ಮುಂದೆ ಪಾಂಡವರು ಅವನ ಬಳಿ ಅಜ್ಞಾತವಾಸ ಮಾಡಿದ್ದು ಪರಾಧೀನತೆ ಎನ್ನಿಸದೆ ತಮ್ಮದೇ ಸ್ಥಳದಲ್ಲಿ, ಯಾಕಂತ ಹೇಳಿದರೆ ಯಾವಾಗ ಭೀಮಸೇನ ಕೀಚಕನನ್ನು ಸೋಲಿಸಿದ್ನೋ ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಅಧಿಕಾರ ಇರುವುದು ಯಾರಿಗೆ ಅಂದರೆ ಭೀಮಸೇನನಿಗೆ. ಅಂದರೆ ಆ ದಿವಸದಿಂದ ಮುಂದೆ ವನವಾಸ ಎಲ್ಲ ಮುಗಿದು ಅಜ್ಞಾತವಾಸದಲ್ಲಿ ವಿರಾಟ್ ನಗರಿಗೆ ಬರ್ತಾರೆ ಪಾಂಡವರು. ಆಗ ಅವರು ವಿರಾಟ ರಾಜನ ಅಧೀನ ಇದ್ರ ಅಂತ ಕೇಳಿದರೆ ಇಲ್ಲ, ವಿರಾಟ್ ರಾಜನೇ ಪಾಂಡವರ ಅಧೀನದಲ್ಲಿದ್ದ. ಯಾಕಂದರೆ ಯಾವ ಕೀಚಕನನ್ನು ಸೋಲಿಸಿದ್ದಾನಲ್ವಾ ಭೀಮ, ಆದ್ದರಿಂದ. ಸೊ ಹೀಗೆ ಇದು ಕೀಚಕನನ್ನು ಕೊಲ್ಲುವುದು ಮುಂದೆ ಅಂತ. ಸೊ ನೆಕ್ಸ್ಟ್ ಶ್ಲೋಕ ಮೇಲೆ ಶಿಶುಪಾಲೇನ ಪೂಜಿತಃ. 196ನೇ ಶ್ಲೋಕ. ಆಮೇಲೆ ಭೀಮಸೇನನು ಕ್ರಮದಿಂದ ರಾಜರನ್ನು ಗೆದ್ದು ಛೇದಿ ದೇಶದ ಕಡೆಗೆ ಹೋಗುತ್ತಾನೆ. ತಾಯಿಯ ಮಾತಿನಿಂದಲೂ ಭಯದಿಂದಲೂ ಕೂಡ ಶಿಶುಪಾಲನಿಂದ ಪೂಜಿಸಲ್ಪಡುತ್ತಾನೆ. ತತಕ್ರಮಾತ್ ನೃಪಾನ್ ಜಿತ್ವಾ ಛೇದೀನಾಂ ವಿಷಯಂ ಗತಃ ಮಾತೃವಾಕ್ಯಾತ್ ಭಯಾಚ್ಚೈವ ಶಿಶುಪಾಲೇನ ಪೂಜಿತಃ. ಮುಂದಕ್ಕೆ ಹೋಗುವುದು ಛೇದಿರಾಜನ ಮಗ ಶಿಶುಪಾಲ. ಸೊ ಶಿಶುಪಾಲನನ್ನು ಛೇದಿರಾಜ ಅಂತ ಹೇಳ್ಬೋದು. ಸೊ ತತ ಅಲ್ಲಿಂದ ಕ್ರಮಾತ್, ಹೀಗೆ ಕ್ರಮವಾಗಿ, ಹೇಗೆ ಯಾರಾದಮೇಲೆ ಯಾರನ್ನು ಸೋಲಿಸ್ಬೇಕೋ ಹಾಗೆ ಅದೇ ರೀತಿಯಲ್ಲಿ ನೃಪಾನ್ ಕ್ರಮಾತ್ ಜಿತ್ವ, ಎಲ್ಲ ರಾಜರುಗಳನ್ನು ಸೋಲಿಸ್ತಾ ಕಪ್ಪ ವಸೂಲು ಮಾಡ್ತಾ ಛೇದೀನಾಂ ವಿಷಯಂ ಗತಃ, ಛೇದಿ ರಾಜ್ಯಕ್ಕೆ ಬಂದ ಭೀಮಸೇನ. ಛೇದೀನಾಂ, ಛೇದಿಗಳ ಛೇದೀನಾಂ ವಿಷಯಂ ಗತಃ,
ಅವರ ವಿಷಯಕ್ಕೆ ಬಂದ ಅಂತ ಹೇಳಿದ್ರೆ ಅವರ ದೇಶಕ್ಕೆ ಬಂದ ಕಪ್ಪ ವಸೂಲು ಮಾಡಲಿಕ್ಕೆ. ಮಾತೃವಾಕ್ಯಾತ್ ಭಯಾಚ್ಚೈವ, ಶಿಶುಪಾಲನಿಗೆ ಮೊದಲೇ ಅವನ ತಾಯಿ ಹೇಳಿದ್ದಾಳೆ, ನೋಡಪ್ಪ ಪಾಂಡವರು ಅವರು ರಾಜಸೂಯ ಯಾಗ ಮಾಡ್ತಾ ಇದ್ದಾರೆ, ಇಷ್ಟೊಂದು ಪವಿತ್ರವಾದ ದೊಡ್ಡ ಯಾಗ, ಮಹಾನ್ ಯೋಗ್ಯತೆಯನ್ನು ತಂದು ಕೊಡುವಂಥದ್ದು, ನಮ್ಮಿಂದಂತೂ ಮಾಡಲಿಕ್ಕಾಗೋದಿಲ್ಲ, ಅವರು ಮಾಡ್ತಾರಲ್ಲ ತೊಂದರೆ ಕೊಡಬೇಡ. ಯಾಕೆ ಅಂತೇಳಿದರೆ ತೊಂದರೆ ಕೊಡಬಾರ್ದು, ಯಾಕೆ ಅಂತ ಹೇಳಿದ್ರೆ ಶಿಶುಪಾಲನ ತಾಯಿ ಯಾರು ಅಂತ ಹೇಳಿದ್ರೆ ಕುಂತಿಯ ತಂಗಿ. ಕುಂತಿಯ ತಂಗಿಯೇ ಶಿಶುಪಾಲನ ತಾಯಿ. ಅಂದರೆ ಭೀಮಸೇನನಿಗೆ ಕುಂತಿ ತಾಯಿ. ಈಗ ಶಿಶುಪಾಲನ ತಾಯಿ ಯಾರಿದ್ದಾಳೆ, ಅವಳು ಚಿಕ್ಕಮ್ಮ. ಸೊ ಯಾರಿಗೆ, ಭೀಮಸೇನನಿಗೆ. ಸೊ ಚಿಕ್ಕಮ್ಮ ನೋಡಿ ಬರ್ತಾನೆ, ಭೀಮಸೇನ ಬರ್ತಾನೆ, ತೊಂದರೆ ಕೊಡಬೇಡ ಅವನಿಗೆ, ಅವನು ಬಂದ ಕೂಡಲೇ ಕಪ್ಪ ಕೊಡಬೇಕು ಅಂತ. ಮಾತೃವಾಕ್ಯಾತ್ ಭಯಾತ್, ಭಯಾಚ್ಚೈವ ಭಯಾತ್ ಚ ಏವ. ಮಾತೃವಾಕ್ಯ, ಅಯ್ಯೋ ಈ ತಾಯಿ ನನಗೆ ಈ ರೀತಿ ಸಿಕ್ಕಿ ಸಾಕಿದ್ಲು, ಏನು ನಿನ್ನ ದೊಡ್ಡಮ್ಮನ ಮಗ, ಕುಂತಿಯ ಮಗ, ಸೊ ತೊಂದರೆ ಕೊಡಬಾರ್ದು, ನಮ್ಮವರು ಮಾಡ್ತಾ ಇದ್ದಾರೆ, ಸಂತೋಷ ವ್ಯಕ್ತಪಡಿಸಬೇಕು. ಸೊ ಎಲ್ಲರೂ ಸಂತೋಷದಲ್ಲಿರುವಂಥ ವಿಷಯ ಧರ್ಮ ಮತ್ತು ಕೀರ್ತಿ, ಆ ವಿಷಯ ಇದು. ಆದ್ದರಿಂದ ನಾವು ತೊಂದರೆ ಕೊಟ್ಟರೆ ನಾವು ಅಧರ್ಮ ಮಾಡಿದಾಗ ಆಗ್ತದೆ, ಮಾಡಬೇಡ ಅಂತ ತಾಯಿ ಎಚ್ಚರಿಸಿದ್ದಾಳೆ. ಮಾತೃವಾಕ್ಯಾತ್ ಭಯಾತ್, ಮಾತೃವಾಕ್ಯ, ತಾಯಿ ಇನ್ನೇನಾದರೂ ತನಗೆ ಬೇಸರ ಮಾಡ್ಕೊಳ್ತಾಳೆ, ನಾನು ಭೀಮನಿಗೆ ಕಪ್ಪ ಏನಾದರೂ ಕೊಡದಿದ್ದರೆ ಅಂತ. ಆ ಭಯದಿಂದ ಏನಾಯಿತು, ಭೀಮಸೇನ ಬಂದಾಗ ಶಿಶುಪಾಲ ಸತ್ಕಾರ ಮಾಡಿದ್ದು. ಶಿಶುಪಾಲೇನ ಪೂಜಿತ, ಭೀಮಸೇನನು ಶಿಶುಪಾಲನಿಂದ ಪೂಜಿತನಾದ. ನೆಕ್ಸ್ಟ್ ಶ್ಲೋಕವೆಲ್ಲರಿ. ಮಾತೃಶ್ವಸುರ್ಗೃಹೇ ಚೋಷ್ಯ ದಿವಸಾನ್ ಕತಿಚಿತ್ ಸುಖಂ ಕರಂ ಸುಮಹದಾದಾಯ ತತಃ ಪೂರ್ವಾಂ ದಿಶಂ ಯಯೌ. 197ನೇ ಶ್ಲೋಕ. ಆ ಭೀಮಸೇನನು ಕುಂತಿದೇವಿಯ ತಂಗಿಯ ಮನೆಯಲ್ಲಿ ಸುಖವಾಗಿ ಕೆಲವು ದಿವಸಗಳಲ್ಲಿ ವಾಸ ಮಾಡುತ್ತಾನೆ. ನಂತರ ಶಿಶುಪಾಲನ ದೆಸೆಯಿಂದ ಅತಿ ಮಹತ್ತಾದ ಕಪ್ಪವನ್ನು ತೆಗೆದುಕೊಂಡು ಆ ಚೇತಿ ದೇಶಕ್ಕಿಂತ ಪೂರ್ವ ದಿಕ್ಕಿನ ಕಡೆಗೆ ಹೋಗುತ್ತಾನೆ. ಮಾತೃಶ್ವಸುರ್ಗೃಹೇ ಚೋಷ್ಯ ದಿವಸಾನ್ ಕತಿಚಿತ್ ಸುಖಂ ಕರಂ ಸುಮಹದಾದಾಯ ತತಃ ಪೂರ್ವಾಂ ದಿಶಂ ಯಯೌ. ಮಾತೃಶ್ವ, ಮಾತೃಶ್ವ ಅಂದರೆ ಚಿಕ್ಕಮ್ಮ, ಪಿತೃಶ್ವ ಅಂದರೆ ಚಿಕ್ಕಪ್ಪ. ಸೊ ಮಾತೃಶ್ವ ಅಂತೇಳಿದರೆ, ಶ್ವ ಅಂತೇಳಿದರೆ ತಂಗಿ ಅಂತ, ಶ್ವಸಾರ. ಸೊ ಆಯಿತಾ. ಸೊ ಸ್ನುಷ ಅಂತೇಳಿದರೆ ಸೊಸೆ, ಸ್ನುಷ. ಇದು ಸ್ವಸಾರ. ಸೊ ಮಾತೃಶ್ವಸು ಅಂತ ಹೇಳಿದರೆ ತಾಯಿಯ ತಂಗಿ, ಚಿಕ್ಕಮ್ಮ. ಸೊ ಮಾತೃಶ್ವಗೃಹ ಯಾರಿಗೆ, ಭೀಮಸೇನನಿಗೆ ಶಿಶುಪಾಲನ ಏನು ಅರಮನೆ ಇದೆ ಅದು ತನ್ನ ತಾಯಿ ಕುಂತಿಯ ತಂಗಿದ್ದು ಮನೆ ಅಲ್ವಾ, ಆದ್ದರಿಂದ ಚಿಕ್ಕಮ್ಮನ ಮನೆ ಮಾತೃಶ್ವ ಅಂದರೆ ಚಿಕ್ಕಮ್ಮ. ಮಾತೃಶ್ವಸು ಗೃಹ ಅಂತ ಹೇಳಿದರೆ ಚಿಕ್ಕಮ್ಮನ ಮನೆಯಲ್ಲಿ. ಮಾತೃಶ್ವಸು, ಪಿತೃಷು ಅಂದರೆ ಸಪ್ತಮಿ ವಿಭಕ್ತಿ. ಸೊ ಚಿಕ್ಕಮ್ಮನಲ್ಲಿ, ಮನೆಯಲ್ಲಿ ಅಂದರೆ ಚಿಕ್ಕಮ್ಮನ ಮನೆಯಲ್ಲಿ. ಮಾತೃಶ್ವಸು ಗೃಹೆ ಉಷ್ಯ ಅಂತ ಹೇಳಿದ್ರೆ ಸ್ವಲ್ಪ ಸಮಯ ಆರಾಮವಾಗಿ ಎಲ್ಲ ಉಂಡು ತಿಂದು ತೇಗಿ ಭೀಮಸೇನ. ಯಾಕೆ, ಚಿಕ್ಕಮ್ಮನ ಮನೆ ಅಲ್ವಾ, ನನಗೆ ಬೇಕಾದೆಲ್ಲ ಮಾಡಿ ಹಾಕಿ ಅಂತ ಚಿಕ್ಕಮ್ಮ ಎಲ್ಲ ಮಾಡಿ ಹಾಕ್ತಿದ್ರು, ತಿಂತಾ ಇದ್ದಾನೆ ಭೀಮಸೇನ, ಅವನಿಗೆ ಖುಷಿ ತಿನ್ನಲಿಕ್ಕೆ. ಸೊ ಉಷ್ಯ ದಿವಸಾನ್ ಕತಿಚಿತ್, ದಿವಸಾನ್ ಅಂತ ಹೇಳಿದ್ರೆ ಭಾಳಷ್ಟು ದಿನ, ಕತಿಚಿತ್ ತುಂಬ ದಿವಸ ಇದ್ದ ಅಲ್ಲಿ. ಸೊ ಮಾತೃಶ್ವಸು ಗೃಹೆ ಉಷ್ಯ ಅಂದರೆ ವಾಸ ಮಾಡಿ. ಉಷ್ಯ ಅಂದರೆ ವಾಸ ಮಾಡಿ. ನಾವು ವಸತಿ ಅಂದರೆ ಇರುವುದು. ಸೊ ಉಷ್ಯ ವಾಸ ಮಾಡಿ. ದಿವಸಾನ್ ಕತಿಚಿತ್ ಸುಖಂ ಅಂತೇಳಿದರೆ ದಿವಸಾನ್ ಸುಮಾರು ದಿವಸ, ಕತಿಚಿತ್ ಸುಖಂ ಸರಿ ಮಾಡಿ ಹಾಕಿದ್ದಾರೆ ಚಿಕ್ಕಮ್ಮ, ಸರಿ ತಿಂದಿದ್ದಾನೆ ಭೀಮಸೇನ. ಅಂದರೆ ಕೇಳುವವರೆಲ್ಲ, ಯಾಕೆ ಅಕ್ಕನ ಮಗ, ಸೊ ಇವನಿಗೆ ಚಿಕ್ಕಮ್ಮ, ಸೊ ಒಳ್ಳೆ
ಉಂಡು ತಿಂದು ತೇಗಿದ ಭೀಮಸೇನ. ದಿವಸಾನ್ ಕಥಿಚಿದ ದಿವಸಾನ್, ತುಂಬ ದಿವಸ ಇದ್ದ ಅಲ್ಲಿ. ಸುಖಂ ಬೇಕಾದ್ದು ತಿಂದು ಸುಖದಲ್ಲಿ ಇದ್ದ. ಶಿಶುಪಾಲನು ಬೇಕಾದಾಗೆ ಪೂಜೆ ಮಾಡಿದ್ದಾನಲ್ಲ, ಶಿಶುಪಾಲೇನ ಪೂಜಿತ. ಶಿಶುಪಾಲ ಬಹಳ ಒಳ್ಳೆ ರೀತಿಯಲ್ಲಿ ಭೀಮಸೇನನನ್ನು ನೋಡಿಕೊಂಡಿದ್ದಾನೆ. ಪೂಜಿತ ಅಂದರೆ ಒಳ್ಳೆ ಸ್ವಾಗತ ಎಲ್ಲ ಮಾಡಿ ಯಾರಿಗೆ, ಭೀಮಸೇನನಿಗೆ ಒಳ್ಳೆ ಚೆಂದಾಗಿ ನೋಡ್ಕೊಂಡಿದ್ದಾನೆ ಅಂತ. ಸೊ ಕರಂಸು ಮಹದಾದಾಯ, ಕಪ್ಪವನ್ನು ಕೊಟ್ಟು ಆಯ್ತಲ್ವಾ. ಉಂಡು ತಿಂದು ತೆಗಿಯೂ ಆಯಿತು, ಕಪ್ಪವು ವಸೂಲಾಯಿತು. ಯಾವುದೇ ತಲೆ ಬಿಸಿ ಇಲ್ಲ. ಯಾಕೆ? ಚಿಕ್ಕಮ್ಮ ಕಣ್ಣು ದೊಡ್ಡದು ಮಾಡ್ತಾರೆ ಶಿಶುಪಾಲನಿಗೆ. ಏನೋ ಯಾಕೋ ಕಪ್ಪ ಕೊಡೋದಿಲ್ಲ ನೀನು? ನನ್ನ ತಂಗಿ ಮಗ, ನನ್ನ ಅಕ್ಕನ ಮಗ ಯಾರು, ಕುಂತಿ ಮಗ ಭೀಮಸೇನ, ಕೊಡು ಕಪ್ಪ ಅಂತ. ಸೊ ಹೀಗೆ ಕರಂಸು ಮಹದಾದಾಯ, ಕರವನ್ನು ಸು ಮಹತ್ ಕರಂ ಅಂದರೆ ಸರಿಯಾಗಿ ಕೊಟ್ಟಿದ್ದಾರೆ. ಬೇಕಾದಷ್ಟು ಚಿನ್ನ, ಆಮೇಲೆ ರತ್ನಗಳು, ಹೀಗೆ ಬೇಕಾದಷ್ಟು ಕೊಟ್ಟಿದ್ದಾರೆ. ಚಿನ್ನದ ನಾಣ್ಯಗಳು ಕೊಟ್ಟದ್ದು. ಸೊ ಕರಂಸು ಒಳ್ಳೆ, ಮಹತ್ ಹೇರಳವಾಗಿ ಕೊಟ್ಟಿದ್ದಾರೆ ಕಪ್ಪ. ಮಹದಾದಾಯ ತತ ಪೂರ್ವಾಂ ದಿಶಮ್ಯಯೌ, ಅಲ್ಲಿಂದ ಭೀಮಸೇನ ಪೂರ್ವ ದಿಕ್ಕಿಗೆ ಮತ್ತೆ ಹೋದ. ಸೊ ಈ 2 ಶ್ಲೋಕಗಳಿಗೆ ಪ್ರಭಂಜನಾಚಾರ್ಯ ಏನಂತಾರೆ ಅಂತ ಹೇಳಿದ್ರೆ, ಭೀಮಸೇನನು ಎಲ್ಲ ರಾಜರುಗಳನ್ನು ಪರಾಭವಗೊಳಿಸಿದ ಅಲ್ವಾ. ಅಲ್ಲ, ಇದು ನೆಕ್ಸ್ಟ್. ತತ ಕ್ರಮಾತ್ ನೃಪಾನ್, ಅನಂತರ ಕ್ರಮವಾಗಿ ರಾಜರುಗಳನ್ನು ಗೆದ್ದು ಭೀಮಸೇನ ಚೇದಿ ದೇಶವನ್ನು ತಲುಪಿದ. ಸೊ ಚೇದಿನ ವಿಷಯಂ ಗತಃ, ಶಿಶುಪಾಲ ತನ್ನ ತಾಯಿಯ ಆದೇಶದಿಂದ, ತಾಯಿಯ ಮಾತು ಮೀರ್ಲಿಕ್ಕಿಲ್ಲ, ಭೀಮನ ಭಯದಿಂದ, ಮಾತೃವಾಕ್ಯಾತ್ ಭಯಾಚ್ಚೈವ. ಸೊ ಭಯ ಅಂತ ಹೇಳಿದರೆ ತಾಯಿಯ ಭಯ ಅದು ಒಂದಾಯಿತು. ಇನ್ನೊಂದು, ಅವನಿಗೆ ಶಿಶುಪಾಲನಿಗೆ ಇಷ್ಟೆಲ್ಲ ಈಗ ಉಪಚಾರ ಮಾಡಿದ ಅಲ್ವಾ, ಏನಂತ ಹೇಳಿದರೆ, ಒಂದು ತಾಯಿ ಹೇಳಿದ್ಲು, ತಾಯಿ ಆದೇಶ ಮೀರಬಾರ್ದು ಒಂದು. ಎರಡನೇದು, ಅಯ್ಯೋ ಜರಾಸಂಧನನ್ನು ಕೊಂದು ಬಂದಿದ್ದಾನೆ, ಇವನಿಗೆ ಅದು ನಾನೇನಾದ್ರು ತೊಂದರೆ ಕೊಟ್ಟರೆ ನನ್ನನ್ನು ಬಿಡುವುದಿಲ್ಲ ಅಂತ ಆ ಭಯನೂ ಇತ್ತು ಅಂತ. ಸೊ ಭಯಾತ್ ಅಂತ ಹೇಳಿದರೆ ಅವನಿಗೂ ಭಯ ಇತ್ತು, ಯಾರಿಗೆ, ಶಿಶುಪಾಲನಿಗೂ ಭೀಮನ ಭಯ ಇತ್ತು ಹಾಗೆ. ಸೊ ಹೀಗೆ ಆಯಿತಾ, ತಾಯಿಯ ಮಾತಿನಿಂದಾಗಿಯೂ ಭೀಮನ ಭಯದಿಂದಲೂ ಅವನನ್ನು ಪೂಜಿಸಿದ. ಸೊ ಹೀಗೆ ವ್ಯಾಸರು ತಿಳಿಸಿದ್ದಂತೆ ಯುದ್ಧ ಮಾಡದೆ ಕಪ್ಪ ನೀಡಿದವರಲ್ಲಿ ಶಿಶುಪಾಲ ಪ್ರಧಾನ. ಇಲ್ದಿದ್ರೆ ಅವ ಯುದ್ಧ ಮಾಡದೆ ಶಿಶುಪಾಲ ಕಪ್ಪ ಕೊಟ್ಟ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗುವುದಿಲ್ಲ ಅಂಥವನು ಅವನು. ಆ ರೀತಿ ಅವನಿಗೆ ಹೊಟ್ಟೆ ಕಿಚ್ಚೆಲ್ಲ ಇದೆ ಅವನಿಗೆ. ಸೊ ಯಾಕೆ? ಕೃಷ್ಣ ಇವ್ರ ಜೊತೆಗಿದ್ದಾನೆ, ಪಾಂಡವರ ಜೊತೆಗೆ. ಕೃಷ್ಣನನ್ನು ನೋಡಿದರೆ ಶಿಶುಪಾಲನಿಗೆ ಆಗುವುದಿಲ್ಲ. ಹೀಗೆ ಅದಲ್ಲದೆ ರುಕ್ಮಿಣಿಯನ್ನು ಕೃಷ್ಣ ಮದುವೆ ಆದ. ಆ ರುಕ್ಮಿಣಿಯ ಅಣ್ಣ ಶಿಶುಪಾಲನಿಗೆ ಕೊಡಬೇಕಂತಿತ್ತು. ಸೊ ಹಾಗೆ ತಾನು ಮೆಚ್ಚಿದ ಹೆಣ್ಣನ್ನು ಶ್ರೀಕೃಷ್ಣ ಮದುವೆ ಆದ. ಈಗ ಶ್ರೀಕೃಷ್ಣನ ಮೇಲೆ ಶಿಶುಪಾಲನಿಗೆ ಎಲ್ಲಿಲ್ಲದ ಕಿಚ್ಚು. ಅರೆ ಶ್ರೀಕೃಷ್ಣ ಅಂದರೆ ಯಾರಪ್ಪ? ಶ್ರೀಕೃಷ್ಣ ಅಂದರೆ ಕುಂತಿಯ ಮಗ, ಶಿಶುಪಾಲ ಅಂದರೆ ಶ್ರೀಕೃಷ್ಣ ಅಂತ ಹೇಳಿದರೆ ದೇವಕಿ ಮಗ. ಈ ದೇವಕಿ ಅಂದರೆ ವಸುದೇವನ ತಂಗಿ ಕುಂತಿ, ಇನ್ನೊಬ್ಬಳ ತಂಗಿ ಶಿಶುಪಾಲನ ತಾಯಿ. ಹಾಗಾದರೆ ಇವನಿಗೆ, ಯಾರಿಗೆ, ಕೃಷ್ಣನಿಗೆ ತನ್ನ ತಂದೆಯ ತಂಗಿ ಅಂದರೆ ಚಿಕ್ಕಮ್ಮನ ಮಗ, ಶಿಶುಪಾಲನಿಗೆ ಮಾವನ ಮಗ. ಆಯಿತಾ? ಸೊ ಮಾವನ ಮಗನ ಮೇಲೆ ಈ ರೀತಿ ಏನು ದ್ವೇಷ ಎಲ್ಲ, ಯಾರಿಗೆ, ಶಿಶುಪಾಲನಿಗೆ. ಆಯಿತಾ? ನಂತರ ಹೀಗೆ ವ್ಯಾಸರು ತಿಳಿಸಿದ್ದಂತೆ ಯುದ್ಧ ಮಾಡದೆ ಕಪ್ಪ ನೀಡಿದವರಲ್ಲಿ ಶಿಶುಪಾಲ ಪ್ರಧಾನ. ಅವನಿಗೆ ಒಂದು ಕಡೆ ಭೀಮನ ಅಂಜಿಕೆ, ಇನ್ನೊಂದು ಕಡೆಯಿಂದ ತಾಯಿಯ ವಾಕ್ಯ ಏನು, ಇಲ್ಲ ನೀನು ತೊಂದರೆ ಕೊಡಬಾರ್ದು ಅಂತ ಹಿತೋಕ್ತಿ ತಾಯಿದು. ಅದರಿಂದಾಗಿ ಅವನು ಭೀಮನೊಂದಿಗೆ ಯುದ್ಧ ಮಾಡದೆ ಸತ್ಕಾರ ಮಾಡಿ ಕಪ್ಪ ಕೊಟ್ಟು ಕಳಿಸಿದ. ಭಾರಿ ಆಶ್ಚರ್ಯ. ಅಷ್ಟಲ್ಲದೆ ಭೀಮಸೇನ ಮತ್ತು 4-6 ದಿನಗಳಿದ್ದು ಬೇಕಾದಷ್ಟು ತಿಂದು ಬೇಕಾದಷ್ಟು ಕಪ್ಪ, ಹೇರಳವಾದ ಕಪ್ಪವನ್ನು ವಸೂಲು ಮಾಡಿಕೊಂಡು ಹೋದ. ಹೀಗೆ ಆನಂತರ ಭೀಮನು ಚಿಕ್ಕಮ್ಮನ ಮನೆಯಲ್ಲಿ
ಕೆಲವು ದಿವಸಗಳ ಕಾಲ, ಕತಿಚಿತ್ ದಿವಸ, ಕತಿಚಿತ್ ಅಂದರೆ ಕೆಲವು ದಿವಸಗಳ ಕಾಲ ಅಲ್ಲಿ ಇದ್ದು ವಾಸಿಸಿ, ಉಷ್ಯ ಉಷ್ಯ ಅಂದರೆ ವಾಸಿಸಿ, ನಂತರ ಅಪಾರವಾದ ಕಪ್ಪವನ್ನು ತೆಗೆದುಕೊಂಡು ಸುಮಹತ್ ಆದಾಯ, ಕರಂ ಅಂದರೆ ಕಪ್ಪ, ಅಂದರೆ ಬೇಕಾದಷ್ಟು ಅಂತ ಅರ್ಥ, ಒಳ್ಳೆಯದು ಅಂತ, ಮಹತ್ ಅಂದರೆ ಹೇರಳ ಅಂತ, ಮಹತ್ ಕರಂ ಆದಾಯ, ಬೇಕಾದಷ್ಟು ಕಪ್ಪವನ್ನು ತಕೊಂಡು, ಅಂತ ಹೇಳಿದರೆ ಪುನಃ ಅಂದರೆ ಸರಿಯಾಗಿ ಕೊಟ್ಟಿದ್ದಾನೆ ಅಂತ. ಹೀಗೆ ತತ ಪೂರ್ವಾಂ ದಿಶಂ ಯಯೌ, ಪುನಃ ದಿಗ್ವಿಜಯ ಮುಂದುವರಿಸಲಿಕ್ಕೆ ಪೂರ್ವ ದಿಕ್ಕಲ್ಲಿ ಮುಂದುವರೆದ. ಸೊ ಹೀಗೆ ಅಲ್ಲಿ ಮಹಾಭಾರತದಲ್ಲಿ ಭೀಮಸೇನ ಅಲ್ಲಿ ಚಿಕ್ಕಮ್ಮನ ಮನೆಯಲ್ಲಿ 1 ತಿಂಗಳು ಇದ್ದ ಅಂತ ಮಹಾಭಾರತದಲ್ಲಿ ಅಂತ ಹೇಳ್ತಾರೆ. ತಥೋ ಭೀಮಃ ತತ್ರ ರಾಜನ್ ಉಷಿತ್ವ ತ್ರಿದಶಕ್ಷಪಾಹ, ತ್ರಿದಶ ಅಂತ ಹೇಳಿದರೆ ದಶ ಅಂದರೆ 10, ತ್ರಿ ಅಂದರೆ 3, ಸೊ ತ್ರಿದಶ ಅಂದರೆ 30 ದಿನ ಅಲ್ಲಿ ಇದ್ದ. ಕ್ಷಪಾಹ ಸತ್ಕೃತಃ ಶಿಶುಪಾಲನಿಂದ ಒಳ್ಳೆ ರೀತಿಯಲ್ಲಿ ಉಪಚರಿಸಲ್ಪಟ್ಟವನಾಗಿ, ಯಯೌ ಸಬಲವಾಹನ, ಅಲ್ಲಿಂದ ಬೇಕಾದಷ್ಟು ಕಪ್ಪವನ್ನು ತಕೊಂಡು ಹೊರಟ ಅಂತ. ಸಬಲವಾಹನ ಅಂತ ಹೇಳಿದ್ರೆ ಈಗ ಇವರು ಕುದುರೆ ತಗೊಂಡು ಹೋಗುವಾಗ ಇವ್ರ ಹತ್ರ ಬೇಕಾದ ಸೈನ್ಯ ಎಲ್ಲ ಹಿಡ್ಕೊಂಡೇ ಹೋಗಿರ್ತಾರೆ, ಎಲ್ಲ ಬಲ ವಾಹನ ಎಲ್ಲ ಹಿಡ್ಕೊಂಡು, ರಥ ಅದೆಲ್ಲ ಹಿಡ್ಕೊಂಡೇ ಹೋಗಿರ್ತಾರೆ. ಸೊ ಅದನ್ನೆಲ್ಲ ಕಟ್ಕೊಂಡು ಭೀಮಸೇನ ಮುಂದೆ ಪ್ರಯಾಣ ಮಾಡಿದ ಕಪ್ಪ ವಸೂಲಿಗೆ ಅನ್ನುವಂಥದ್ದು. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣೆ.